ಎಲ್ಲರಿಗೂ ನಮಸ್ಕಾರಗಳು. ಪ್ರಗತಿಪಥ ಪಾಠಶಾಲೆ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ಸಿರಿ ಕನ್ನಡ ಪ್ರಥಮ ಭಾಷಾ ಕನ್ನಡ ಪಠ್ಯಪುಸ್ತಕ ಭಾಗ 1 6ನೇ ತರಗತಿ ವಿಷಯದ ಅಭ್ಯಾಸದ ಪ್ರಶ್ನೆಗಳಿಗೆ ಉತ್ತರವನ್ನು ಉತ್ತರಿಸಿ ವಿವರಣೆ ಮುಖಾಂತರ ಹೇಳುವಂತಹ ಪ್ರಯತ್ನವನ್ನು ಮಾಡಿದ್ದೇನೆ. ಈ ಒಂದು ವಿಡಿಯೋ ಶಿಕ್ಷಕರಿಗೆ, ವಿದ್ಯಾರ್ಥಿಯ ಪೋಷಕರಿಗೆ ಉಪಯುಕ್ತವಾಗುತ್ತದೆ. ಪರಿವಿಡಿ ಗದ್ಯ ಭಾಗ ಹಾಗೆ ಪದ್ಯ ಭಾಗ, ಪೂರಕ ಪಾಠಗಳು. ಈ ಒಂದು ವಿಡಿಯೋ ಸ್ಪರ್ಧಾತ್ಮಕ ಪರೀಕ್ಷೆಗಳು ಕೂಡ ಉಪಯುಕ್ತವಾಗುತ್ತದೆ. ಗದ್ಯ ಭಾಗ 1 ದೊಡ್ಡವರ ದಾರಿ. ಇಲ್ಲಿ ಅಭ್ಯಾಸಗಳ ಒಂದು ಪ್ರಶ್ನೆಗಳನ್ನು ನೋಡೋದಾದ್ರೆ, ಕೊಟ್ಟಿರುವ ಪದಗಳಲ್ಲಿ ಸೂಕ್ತವಾದನ್ನು ಆರಿಸಿ ಬಿಟ್ಟ ಸ್ಥಳವನ್ನು ಭರ್ತಿ ಮಾಡುವಂತಹದ್ದು. ಅಂದರೆ ಇಲ್ಲಿ ಕೊಟ್ಟಿರುವಂತಹ ಪದಗಳನ್ನು ಯಾವ ಒಂದು ಪ್ರಶ್ನೆಗೆ ಸೂಕ್ತ ಆಗುತ್ತೆ ಅಂತ ಆರಿಸಿ ಬರಿಬೇಕಾಗುತ್ತೆ. ಮಕ್ಕಳಿಗೆ ತಮ್ಮ ಡ್ಯಾಶ್ ಅರಿವಾಗಬೇಕು ಎಂದೆನಿಸಿತು. ತಪ್ಪಿನ ಅರಿವಾಗಬೇಕು ಎಂದೆನಿಸಿತು. ಪ್ರಸಾದರು ಅವರಿಗೆಲ್ಲ ಅಷ್ಟಷ್ಟು ಕಾಸು ಕೊಟ್ಟರು. ವಿದ್ಯಾರ್ಥಿಗಳಿಗೆ ಬುದ್ಧಿ ಕಲಿಸಲು ತಾವೇ ಒಂದು ದಾರಿ ಕಂಡುಕೊಂಡರು. ಒಂದಿಬ್ಬರು ಪಾಲಿಶ್ ಹಾಕಿಸಿಕೊಂಡು ಆಗಿತ್ತು. ಕೊಟ್ಟಿರುವ ಪದವನ್ನು ಬಳಸಿ ಸ್ವಂತ ವಾಕ್ಯವನ್ನು ರಚಿಸುವಂತಹ ಒಂದು ಪ್ರಶ್ನೆಗಳಿಗೆ ಉತ್ತರ. ರಾಷ್ಟ್ರಪತಿ ರಾಷ್ಟ್ರದ ಪ್ರಥಮ ಪ್ರಜೆ ಎಂದು ಕರೆಯುತ್ತಾರೆ. ಕಾಸು ಅಂಗಡಿಯಲ್ಲಿ ಸಾಮಾನುಗಳನ್ನು ತೆಗೆದುಕೊಳ್ಳಲು ಕಾಸು ಬೇಕು. ಶಿಸ್ತು ಶಾಲೆಯಲ್ಲಿ ಮಕ್ಕಳು ಶಿಸ್ತಿನಿಂದ ಇರಬೇಕು. ದಾರಿಯ ಮುಖಾಂತರ ಬಸ್ಸು ಪ್ರಯಾಣಿಸುತ್ತದೆ. ಕೆಳಗಿನ ವಾಕ್ಯಗಳನ್ನು ಯಾರು ಯಾರಿಗೆ ಹೇಳಿದರು? ನೋಡಿ ಮಕ್ಕಳೇ, ಪುಸ್ತಕಗಳು ಜ್ಞಾನ ಭಂಡಾರ. ಡಾಕ್ಟರ್ ರಾಜೇಂದ್ರ ಪ್ರಸಾದರು ಮಕ್ಕಳಿಗೆ ಹೇಳಿದರು. ತಾತ, ನಾವು ಇನ್ನು ಮುಂದೆ ಎಂದೂ ಪುಸ್ತಕಗಳ ಪುಟಗಳನ್ನು ಹರಿಯುವುದಿಲ್ಲ. ಮಕ್ಕಳು ಡಾಕ್ಟರ್ ರಾಜೇಂದ್ರ ಪ್ರಸಾದರಿಗೆ ಹೇಳಿದರು. 2-3 ವಾಕ್ಯಗಳಲ್ಲಿ ಉತ್ತರಿಸಿ. ರಾಜೇಂದ್ರ ಪ್ರಸಾದ್ ಅವರ ವ್ಯಕ್ತಿತ್ವವನ್ನು ವಿವರಿಸಿ. ಸರಳ ಜೀವನ ನಡೆಸಿದವರು. ಋಷಿ ಸದೃಶ್ಯ ಜೀವನ ಅವರದ್ದು. ಕೋಪವನ್ನು ಹತ್ತಿಕ್ಕಿ ಬಲ್ಲವರ ಬಾಳಿದ ಶಿಸ್ತಿನ ಸಮಯವನ್ನು ಪಾಲನೆ ಮಾಡಿದವರು. ವಿದ್ಯಾರ್ಥಿಗೆ ಬುದ್ಧಿ ಕಲಿಸಲು ಜಾಕಿರ್ ಹುಸೇನ್ ಏನು ಮಾಡಿದರು? ಜಾಕಿರ್ ಹುಸೇನ್ ಒಂದು ದಿನ ವಿಶ್ವವಿದ್ಯಾಲಯದ ಪ್ರವೇಶ ದ್ವಾರದಲ್ಲಿ ಬೂಟ್ ಪಾಲಿಶ್ ಹಾಕುವವರ ವೇಷದಲ್ಲಿ ಕುಳಿತು ವಿದ್ಯಾರ್ಥಿಗಳ ಬೂಟನ್ನು ಪಾಲಿಶ್ ಮಾಡಿದರು. ಆಗ ವಿದ್ಯಾರ್ಥಿಗಳು ಅವರನ್ನು ಗುರುತಿಸಿ ಅಂದಿನಿಂದ ವಿದ್ಯಾರ್ಥಿಗಳು ಶಿಸ್ತಿನಿಂದ ಶಾಲೆಗೆ ಬರಲು ಪ್ರಾರಂಭಿಸಿದರು. ಇದೇ ರೀತಿಯಾಗಿ 3-4 ವಾಕ್ಯಗಳಲ್ಲಿ ಉತ್ತರವನ್ನು ಬರೀಬೇಕು. ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಇಲ್ಲಿ ರಾಜೇಂದ್ರ ಪ್ರಸಾದರು ತಾವು ಯಾರ ಸೈನಿಕ ಒಂದು ಸೇವಕ ಎಂದು ಹೇಳಿಕೊಳ್ಳುತ್ತಿದ್ದರು? ಜನರ ಸೇವಕ ಅಂತ ಹೇಳ್ಕೊಳ್ತಾ ಇದ್ರು. ಪುಸ್ತಕದ ಪುಟಗಳನ್ನು ಅರಿದ ಮಕ್ಕಳಿಗೆ ಪ್ರಸಾದರು ಏನೆಂದು ಕೊಟ್ಟರು? ಕಾಸನ್ನು ಕೊಟ್ಟರು. ಯಾವುದು ಒಳ್ಳೆಯ ಅಭ್ಯಾಸವಲ್ಲ ಎಂದು ಪ್ರಸಾದರು ಮಕ್ಕಳಿಗೆ ಹೇಳಿದರು? ಪುಸ್ತಕದ ಪುಟಗಳನ್ನು ಹರಿದು ಹಾಕುವುದು. ಜಾಮಿಯಾ ಮಿಲಿಯಾ ಎಲ್ಲಿದೆ? ದೆಹಲಿಯಲ್ಲಿದೆ. ಜಾಕಿರ್ ಹುಸೇನರು ವಿದ್ಯಾರ್ಥಿಗಳಿಗೆ ಬುದ್ಧಿ ಕಲಿಸಲು ಯಾವ ವೇಷ ಹಾಕಿದ್ದರು? ಬೂಟ್ ಪಾಲಿಶ್ ಹಾಕುವವರ ಒಂದು ವೇಷದಲ್ಲಿ ಇದ್ದರು. ಅದೇ ರೀತಿಯಾಗಿ ಕೆಳಗೆ ಯಾರು ಯಾರಿಗೆ ಹೇಳಿದರು ಎಂಬಂತಹ ಪ್ರಶ್ನೆಗೆ ಉತ್ತರ. ಹಾಗೆ 3-4 ವಾಕ್ಯಗಳಲ್ಲಿ ಉತ್ತರಿಸುವಂತಹ ಪ್ರಶ್ನೆಗಳಿಗೆ ಉತ್ತರ. ಕನ್ನಡ ವರ್ಣಮಾಲೆಯಲ್ಲಿ 49 ಅಕ್ಷರಗಳಿವೆ. ಹ್ರಸ್ವ ಸ್ವರಕ್ಕೆ ಉದಾಹರಣೆ ಈ. ಅನುಸ್ವಾರ ವಿಸರ್ಗವನ್ನು ಯೋಗವಾಹ ಎಂದು ಕರೆಯುತ್ತಾರೆ. ಹಾಗೆ ವ್ಯಂಜನಗಳಿಗೆ ಸ್ವರ ಸೇರಿ ಆಗುವ ಅಕ್ಷರಗಳನ್ನು ಗುಣಿತಾಕ್ಷರ ಎನ್ನುತ್ತಾರೆ. ವಿಜಾತಿಯ ಒತ್ತಕ್ಷರವುಳ್ಳ ಪದಕ್ಕೆ ಉದಾಹರಣೆ ಶಕ್ತಿ. ಆದರೆ ಇಲ್ಲಿ ಹಗ್ಗ ಎನ್ನುವಂತಹದ್ದು ಗಾಗೆ ಗ ಒತ್ತಕ್ಷರ. ಇದು ಸಜಾತಿ ಒತ್ತಕ್ಷರ ಸುಣ್ಣ. ಹಾಗೆ ಪದಗಳಲ್ಲಿರುವಂತಹ ಅಕ್ಷರಗಳನ್ನು ಬಿಡಿಸಿ ಬರೆಯಿರಿ. ಆಭರಣ ಅ
ಪ್ಲಸ್ ಬ ಪ್ಲಸ್ ಅ, ರ ಪ್ಲಸ್ ಅ, ನ ಪ್ಲಸ್ ಅ, ಆಭರಣ ಅಂತ ಆಗುತ್ತದೆ. ಅದೇ ರೀತಿಯಾಗಿ ಎಲ್ಲ ಪದಗಳನ್ನು ಕೂಡ ಬಿಡಿಸಿ ಬರಿಬೇಕಾಗುತ್ತೆ. ಗಂಧರ್ವ ಸೇನ. ಅಭ್ಯಾಸ: ಸರಿಯಾದ ಪದಗಳನ್ನು ಆಯ್ಕೆ ಮಾಡಿ ಬಿಟ್ಟ ಸ್ಥಳವನ್ನ ತುಂಬಿರಿ. ರಾಜನು ಒಡ್ಡೋಲಗವನ್ನ ಅಲ್ಲಿಗೆ ಪರಿಸಮಾಪ್ತಿಗೊಳಿಸಿದ. ಸೇವಕಿ ಬುದ್ಧಿಯವಳು. ಯಾವ ಬುದ್ಧಿಯವಳು? ಚುರುಕು ಬುದ್ಧಿಯವಳು. ಮಂತ್ರಿ ಅರಮನೆಗೆ ಬಂದು ರಾಜನ ಕಾಲಿಗೆ ಬಿದ್ದು ನಿಜಾಂಶವನ್ನ ಹೇಳಿದ. ರಾಜನಿಗೆ ಗಂಧರ್ವಸೇನ ತೀರಿದ ವಿಷಯ ತಿಳಿಸಿದ್ದು ಮಂತ್ರಿ. ಅಂತಃಪುರ, ಇದರ ಅರ್ಥ ರಾಣಿವಾಸ. ಈ ಪದಗಳ ಅರ್ಥವನ್ನ ಬರೆಯಿರಿ. ನಿಟ್ಟುಸಿರು ಅಂದ್ರೆ ದೀರ್ಘವಾಗಿ ಉಸಿರನ್ನ ಬಿಡುವುದು. ಪರಿಸಮಾಪ್ತಿ, ಮುಕ್ತಾಯ. ಮಾರ್ನುಡಿ, ಪ್ರತಿಯಾಗಿ ಮಾತನಾಡುವಂತಹದ್ದು. ಉದ್ಗರಿಸು, ಗಟ್ಟಿಯಾಗಿ ಹೇಳುವಂತಹದ್ದು. ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರವನ್ನ ಬರೆಯಿರಿ. ಮಂತ್ರಿ ಅಳುತ್ತಾ ರಾಜನ ಬಳಿ ಏನೆಂದು ಹೇಳಿದ? ಕೆಳಗಿನ ಪ್ರಶ್ನೆಗಳಿಗೆ 5-6 ವಾಕ್ಯಗಳಲ್ಲಿ ಉತ್ತರಿಸಿ. ರಾಜನ ಉದ್ದೋಲಗದಲ್ಲಿ ನಡೆದ ಪ್ರಸಂಗವನ್ನ ವಿವರಿಸಿ. ರಾಜನ ಒಡ್ಡೋಲಗದಲ್ಲಿ ಅವನ ಮಂತ್ರಿ ಗಟ್ಟಿಯಾಗಿ ಅಳುತ್ತಾ ಬಂದನು. ಅವನ ರೋದನಕ್ಕೆ ಕಾರಣವೇನೆಂದು ರಾಜ ಪ್ರಶ್ನಿಸಿದ. ಮಂತ್ರಿಯ ಸಿಂಹಾಸನವನ್ನು ಚುಂಬಿಸಿ ಭೂಮಿಯನ್ನು ಮುಟ್ಟಿ ನಮಸ್ಕರಿಸಿ ತನ್ನ ನಾಲಿಗೆಯನ್ನು ಉದ್ದ ಮಾಡಿ, ಮಹಾರಾಜರೇ, ಗಂಧರ್ವಸೇನರು ತೀರಿಕೊಂಡರಂತೆ ಎಂದು ಉದ್ಗರಿಸುತ್ತಾ ಮೂರ್ಛೆ ಹೋದ. ಗಂಧರ್ವಸೇನ ಯಾರು ಎಂಬುದನ್ನು ತಿಳಿಯಲು ಮಂತ್ರಿ ಮಾಡಿದ ಪ್ರಯತ್ನಗಳೇನು? ಗಂಧರ್ವಸೇನ ಯಾರು ಎಂಬುದನ್ನು ತಿಳಿಯಲು ಮಂತ್ರಿ ಮಾಡಿದ ಪ್ರಯತ್ನಗಳೇನು? ಪಡೆಯ ಮುಖ್ಯಸ್ಥರನ್ನ ಹುಡುಕಿಕೊಂಡು ಹೋಗಿ ಅದಕ್ಕೆ ಕಾರಣ ನನ್ನ ಹೆಂಡತಿ ಎಂದು ಹೇಳಿದಾಗ ಮುಖ್ಯಸ್ಥನ ಹೆಂಡತಿಯನ್ನು ಭೇಟಿಯಾಗುತ್ತಾನೆ. ಮುಖ್ಯಸ್ಥನ ಹೆಂಡತಿಯು ಮಡಿವಾಳ್ತಿಯ ಬಗ್ಗೆ ಹೇಳಿದಾಗ ಮಡಿವಾಳ್ತಿಯನ್ನು ಕಾಣಲು ಹೋಗುತ್ತಾನೆ. ಆಗ ಮಡಿವಾಳ್ತಿಯು ಗಂಧರ್ವಸೇನ ಯಾರು ಅಲ್ಲ, ನನ್ನ ಪ್ರೀತಿಯ ಕತ್ತೆ ಎಂದು ಹೇಳುತ್ತಾಳೆ. ಅದನ್ನು ತಿಳಿದುಕೊಂಡು ಅರಮನೆಗೆ ಬಂದು ರಾಜನಿಗೆ ಹೇಳುತ್ತಾನೆ. ಮಹಾರಾಜರೇ, ಗಂಧರ್ವಸೇನರು ತೀರಿಕೊಂಡರಂತೆ. ಇದನ್ನ ಮಂತ್ರಿಯು ಮಹಾರಾಜರಿಗೆ ಹೇಳಿದರು. ಸ್ವಾಮಿ, ಅವರು ಯಾರು, ಏನಾಗಿದ್ದರು ಎಂದು ನನಗೆ ತಿಳಿಯದು. ಪಡೆಯ ಮುಖ್ಯಸ್ಥ ಮಂತ್ರಿಗೆ ಹೇಳಿದ ಮಾತು. ನಿನ್ನೆ ರಾತ್ರಿ ಕಣ್ಣು ಮುಚ್ಚಿಕೊಂಡು ಬಿಟ್ಟ. ಮಡಿವಾಳ್ತಿಯು ಪಡೆಯ ಮುಖ್ಯಸ್ಥ ಆತನ ಹೆಂಡತಿ. ಆಗ ಮಂತ್ರಿಗೆ ಹೇಳಿದಳು, ಒಂದು ಕುರಿ ಹಳ್ಳಕ್ಕೆ ಬಿದ್ದರೆ ಎಲ್ಲವೂ ಬಿದ್ದವು. ಅರಮನೆಯ ರಾಣಿಯರು ರಾಜಮಂತ್ರಿಯ ಮೂರ್ಖತನಕ್ಕೆ ಅವರಲ್ಲಿಯೇ ಮಾತನಾಡಿಕೊಳ್ಳುತ್ತಾ ನಗುತ್ತಿದ್ದರು. ಕೆಳಗೆ ಕೊಟ್ಟಿರುವ ನುಡಿಗಟ್ಟು, ಗಾದೆ, ಒಗಟುಗಳನ್ನು ವಿಂಗಡಿಸಿ ಬರೆಯಿರಿ. ಉತ್ತರವನ್ನು ಸರಿಯಾಗಿ ಬರೆಯಬೇಕು. ಗಂಧರ್ವಸೇನರು ತೀರಿಕೊಂಡರಂತೆ ಅಂತ ಹೇಳಿದ. ಗಂಧರ್ವಸೇನ ಯಾರು? ಮಡಿವಾಳ್ತಿಯ ಪ್ರೀತಿಯ ಕತ್ತೆ. ಗಂಧರ್ವಸೇನ ತೀರಿಕೊಂಡ ವಿಷಯವನ್ನು ರಾಜ ಯಾರಿಗೆ ಹೇಳಿದ? ರಾಣಿ ವಾಸುದೇವಕಿಗೆ ಹೇಳಿದ. ರಾಣಿಯ ಸೇವಕಿ ಏನೆಂದು ಆಲೋಚನೆ ಮಾಡಿದಳು? ನಮ್ಮ ಮಹಾರಾಜರಿಗೂ ಆ ಗಂಧರ್ವಸೇನರಿಗೂ ಏನು ಸಂಬಂಧ? ರಾಣಿಯರು ನಗಲು ಕಾರಣವೇನು? ರಾಜ ಮತ್ತು ಆಸ್ಥಾನಿಕರ ಮೂರ್ಖತನ ರಾಣಿಯರು ನಗಲು ಕಾರಣವಾಯಿತು. ಕೆಳಗಿನ ಪ್ರಶ್ನೆಗಳಿಗೆ 5-6 ವಾಕ್ಯಗಳಲ್ಲಿ ಉತ್ತರಿಸಿ. ಈ ಒಂದು ಪ್ರಶ್ನೆಗಳಿಗೆ ಉತ್ತರವನ್ನು ನೋಡೋಣ. ಸಂದರ್ಭ ಸಹಿತ ವಿವರಿಸಿ. ಈ ಒಂದು ಪ್ರಶ್ನೆಗಳಿಗೂ ಸಹ ಉತ್ತರವನ್ನು ನೋಡೋಣ. ಹಾಗೆ ಕೆಳಗಿನ ನುಡಿಗಟ್ಟುಗಳು, ಗಾದೆ, ಒಗಟುಗಳನ್ನು ವಿಂಗಡಿಸಿ ಬರೆಯಬೇಕು. ಹಾಗೆ ಇಲ್ಲಿ ಮೂಗು ತೂರಿಸು ಅಂತಂದ್ರೆ ನುಡಿಗಟ್ಟು. ಕೇಳಿದ ಕಿವಿ ಊರಿಗೆ ಮಾರಿ ತಂದಿತು, ಇದು ಗಾದೆ ಮಾತು. ಹಾಗೆ ಕಾಲಿಗೆ ಬುದ್ಧಿ ಹೇಳು ನುಡಿಗಟ್ಟು. ದಾಸ್ ಬುರುಡೆ ದೌಲತ್ ಬುರುಡೆ, ಲೋಕಕ್ಕೆಲ್ಲ ಎರಡೇ ಬುರುಡೆ, ಇದು ಒಂದು ಒಗಟು. ಬೆನ್ನಿಗೆ ಚೂರಿ ಹಾಕು ನುಡಿಗಟ್ಟು. ಒಂದು ಕುರಿ ಹಳ್ಳಕ್ಕೆ ಬಿದ್ದರೆ ಎಲ್ಲ ಬಿದ್ದವು, ಇದು ಒಂದು ಗಾದೆ ಮಾತು. ಚಿನ್ನದ ಪೆಟ್ಟಿಗೆಯಲ್ಲಿ ಬೆಳ್ಳಿ ಲಿಂಗ, ಒಗಟು. ತಲೆ ಹಾಕು ನುಡಿಗಟ್ಟು.
ಮುಚ್ಚಿಟ್ಟಿದ್ದು ಮಣ್ಣಿನ ಪಾಲು ಗಾದೆ ಮಾತು. ಕರುಳು ಹಿಂಡು ನುಡಿಗಟ್ಟು, ಮಂಕು ಬೂದಿ ನುಡಿಗಟ್ಟು, ಚಿಕ್ಕ ತೋಟ ಚೂರು ಕಸ ಬಿದ್ದರೆ ಹಾಳು, ಇದು ಒಗಟು. ವಚನವನ್ನ ಬದಲಾಯಿಸಿ ಬರೆಯಿರಿ. ಗಿಡ ಗಿಡಗಳು, ತಮ್ಮ ತಮ್ಮಂದಿರು, ಪತ್ರ ಪತ್ರಗಳು, ಮಗು ಮಕ್ಕಳು ಪುಲ್ಲಿಂಗ ಅಥವಾ ಸ್ತ್ರೀಲಿಂಗ ರೂಪಕ್ಕೆ ಪರಿವರ್ತಿಸಿ ಬರೆಯಿರಿ. ಅವನು ಅವಳು, ಇವಳು ಇವನು, ಗೌಡತಿ ಗೌಡ, ಶರಣ ಶರಣೆ. ಕೆಳಗಿನವುಗಳಿಗೆ 4 ಉದಾಹರಣೆಗಳನ್ನ ಕೊಡಿರಿ. ಅನ್ವರ್ಥನಾಮ: ಕುಂಟ ಕಿವುಡ ವೈದ್ಯ ರೋಗಿ. ರೂಢನಾಮ: ನದಿ ಪರ್ವತ ಮನೆ ಹುಡುಗಿ. ಅಂಕಿತನಾಮ: ರೂಪ ಕಾವೇರಿ ಹಿಮ ಸಂಗೀತ. ಕೃಷ್ಣ ಸುಧಾಮ ನಾಟಕ. ಅಭ್ಯಾಸದ ಪ್ರಶ್ನೆಗಳು. ಸಮಾನಾರ್ಥಕ ಪದಗಳನ್ನು ಬರೆಯಿರಿ. ಗೆಳೆಯ, ಗೆಳೆಯ ಅಂತ ಅನ್ನೋದಕ್ಕೆ ಇನ್ನೂ ಹಲವಾರು ಅರ್ಥಗಳಿವೆ. ಮಿತ್ರ, ಸ್ನೇಹಿತ, ಹೆಂಡತಿ, ಪತ್ನಿ, ಶ್ರೀಮತಿ, ರಾಜ, ಅರಸ, ದೊರೆ, ದುಡಿಮೆ, ಪರಿಶ್ರಮ, ಶ್ರಮಿಸು. ಪದಗಳಿಗೆ ಸ್ವಂತ ವಾಕ್ಯವನ್ನ ರಚಿಸಿರುವಂತಹದ್ದು. ಪದಗಳನ್ನು ಬಳಸಿ ಸ್ವಂತ ವಾಕ್ಯ ರಚಿಸಿ. ಪರಮಮಿತ್ರ: ದುರ್ಯೋಧನನಿಗೆ ಕರ್ಣ ಪರಮಮಿತ್ರ. ವಿಶ್ರಾಂತಿ: ವೈದ್ಯರು ರೋಗಿಗಳಿಗೆ ವಿಶ್ರಾಂತಿ ತೆಗೆದುಕೊಳ್ಳಲು ಹೇಳುತ್ತಾರೆ. ಸತ್ಕಾರ: ಹಿರಿಯರಿಗೆ ಸತ್ಕಾರವನ್ನು ಮಾಡಬೇಕು. ಸಂತೋಷ: ಹಬ್ಬದಲ್ಲಿ ಮಕ್ಕಳು ಸಂತೋಷವಾಗಿರುತ್ತಾರೆ. ಶ್ರಮಿಸು: ರೈತ ಹೊಲದಲ್ಲಿ ಶ್ರಮಿಸುತ್ತಾನೆ. ಕೆಳಗಿನ ಪ್ರಶ್ನೆಗಳಿಗೆ 5-6 ವಾಕ್ಯಗಳಲ್ಲಿ ಉತ್ತರಿಸಿರಿ. ಕೃಷ್ಣ ಸುಧಾಮಂದರು ಗುರುಕುಲದಲ್ಲಿ ಕಳೆದಿದ್ದ ದಿನಗಳನ್ನು ಪರಸ್ಪರ ನೆನೆಸಿಕೊಂಡಿದ್ದು ಹೇಗೆ? ಕೃಷ್ಣ ಸುಧಾಮಂದರು ಗುರುಕುಲದಲ್ಲಿ ಕಳೆದಿದ್ದವುಗಳನ್ನು ಪರಸ್ಪರ ನೆನಪಿಸಿಕೊಂಡಿದ್ದು ಹೀಗೆ. ಒಟ್ಟಿಗೆ ಊಟ ಮಾಡುತ್ತಿದ್ದೆವು, ಕೂಡಿ ಕಲಿಯುತ್ತಿದ್ದೆವು, ಕಟ್ಟಿಗೆ ತರಲು ಹೋಗುತ್ತಿದ್ದೆವು. ಇದೇ ರೀತಿ ಕೃಷ್ಣ ಸುಧಾಮರು ಗುರುಕುಲದಲ್ಲಿ ಕಳೆದಂತಹ ದಿನಗಳಾಗಿದ್ದವು. ಕೃಷ್ಣನು ಸುಧಾಮನಿಗೆ ಮನೆ ಕಟ್ಟಿಸಿ ಕೊಟ್ಟ ಸಂದರ್ಭದಲ್ಲಿ ವಿವರಿಸಿ. ಕೃಷ್ಣನ ಅರಮನೆಯಿಂದ ಸುಧಾಮ ಬರುವಾಗ ಕೃಷ್ಣ ಹೋಗಿ ಬಾ, ಶುಭವಾಗಲಿ ಗೆಳೆಯ ಎಂದು ಕಳಿಸಿಕೊಡುವಾಗ, ಸುಧಾಮ ಮನೆಗೆ ಬರುವಾಗ ಆತನ ಗುಡಿಸಲಿನಲ್ಲಿ ನಮ್ಮನೆ ಅರಮನೆ ಉಂಟಾಗಿದೆ. ಹಾಗೆ ಮನೆಗೆ ಸೇವಕರ ದಂಡು ಬಂದು ಮನೆಗೆ ಬೇಕಾದ ವಸ್ತುಗಳು, ಉಡುಪುಗಳು, ಆಭರಣಗಳನ್ನು ಸಹ ಕೊಟ್ಟರು. ಚೆನ್ನ ಮಕ್ಕಳು, ಹೆಂಡತಿ ಸಂತೋಷದಿಂದ ಹೇಳುತ್ತಿದ್ದರು. ಒಂದು ವಾಕ್ಯದಲ್ಲಿ ಉತ್ತರವನ್ನು ಉತ್ತರಿಸಿ. ಸುಧಾಮ ಯಾವುದನ್ನು ಮಾನವ ಧರ್ಮ ಎನ್ನುತ್ತಾನೆ? ಜೀವನದಲ್ಲಿ ಬಂದದ್ದನ್ನು ಅನುಭವಿಸಬೇಕು. ಯಾರಿಗಾಗಿ ಶ್ರೀಕೃಷ್ಣನ ಬಳಿ ಸಹಾಯ ಕೇಳಲು ಸುಧಾಮನ ಪತ್ನಿ ಹೇಳುತ್ತಾಳೆ? ಹಸಿದಿರುವ ಮಕ್ಕಳಿಗಾಗಿ. ಸುಧಾಮನ ಕಣ್ಣಲ್ಲಿ ನೀರು ಏಕೆ ಬಂತು? ಶ್ರೀಕೃಷ್ಣ ಸುಧಾಮನನ್ನು ಕೈ ಹಿಡಿದು ಒಳಗೆ ಕರೆದುಕೊಂಡು ಬಂದದ್ದರಿಂದ. ಮನೆಗೆ ಮರಳಿದ ಸುಧಾಮನನ್ನು ಏನನ್ನು ಕಂಡನು? ಸುಧಾಮ ಏನನ್ನು ಕಂಡನು? ಅರಮನೆ, ಹೆಂಡತಿ, ಮಕ್ಕಳ ಚಿನ್ನಾಭರಣ ಧರಿಸಿರುವುದನ್ನು ಮತ್ತು ರೇಷ್ಮೆ ಬಟ್ಟೆಗಳನ್ನು ಧರಿಸಿರುವುದನ್ನು ಕಂಡನು. ಸುಧಾಮನ ಮನೆಯನ್ನು ಕಟ್ಟಿಸಿದವರು ಯಾರು? ಮಿತ್ರ ಶ್ರೀಕೃಷ್ಣ. ಕೆಳಗಿನ ಪ್ರಶ್ನೆಗಳಿಗೆ 5-6 ವಾಕ್ಯಗಳಲ್ಲಿ ಉತ್ತರಿಸಿರಿ. ಕೆಳಗಿನ ಮಾತುಗಳನ್ನು ಯಾರು ಯಾರಿಗೆ ಯಾವಾಗ ಹೇಳಿದರು? ನನ್ನನ್ನು ಕಂಡರೆ ಅವನಿಗೆ ಅಪಾರ ಪ್ರೀತಿ, ಸ್ನೇಹ, ಗೌರವ. ಸುಧಾಮ ತನ್ನ ಹೆಂಡತಿಗೆ ಹೇಳುತ್ತಾನೆ. ಹಸಿದಿರುವ ಮಕ್ಕಳಿಗೋಸ್ಕರವಾದರೂ ಹೋಗಿ ಕೇಳಿ. ಸುಧಾಮನ ಹೆಂಡತಿ ಸುಧಾಮನಿಗೆ ಹೇಳಿದಳು. ನನಗೆ ಗುರುಕುಲದ ಜೀವನ ನೆನಪಾಗುತ್ತಿದೆ. ಶ್ರೀಕೃಷ್ಣ ಸುಧಾಮನಿಗೆ ಹೇಳಿದ ಮಾತು. ಸುಧಾಮ ಅರಮನೆಗೆ ಬಂದಾಗ ನಿಮಗೂ ರೇಷ್ಮೆ ಬಟ್ಟೆ ಕೊಟ್ಟಿದ್ದಾರೆ. ಮಗ ತನ್ನ ತಂದೆ ಸುಧಾಮನಿಗೆ ಹೇಳಿದನು. ಮಕ್ಕಳು ಎಲ್ಲಿ ಎಂದು ಸುಧಾಮ ಕೇಳಿದಾಗ ಮಕ್ಕಳು ರೇಷ್ಮೆ ಬಟ್ಟೆಯನ್ನು, ಆಭರಣಗಳನ್ನು ಧರಿಸಿದಾಗ ಹೇಳಿದ ಮಾತು. ಯಾರು ಯಾರಿಗೆ ಯಾವಾಗ ಹೇಳಿದರು? ಈ ಒಂದು ಪ್ರಶ್ನೆಗಳಿಗೂ ಸಹ ಉತ್ತರಿಸಿ. ಡಾಕ್ಟರ್ ರಾಜ್ಕುಮಾರ್.
ಅಭ್ಯಾಸಗಳು: ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ. ರಾಜ್ಕುಮಾರ್ ಅವರ ಮೊದಲ ಹೆಸರೇನು? ಮುತ್ತುರಾಜ್. ರಾಜ್ಕುಮಾರ್ ಅವರ ಜನ್ಮಸ್ಥಳ ಯಾವುದು? ಗಾಜನೂರು. ರಾಜ್ಕುಮಾರ್ ಅವರ ತಂದೆ ತಾಯಿ ಯಾರು? ಸಿಂಗನಲ್ಲೂರು ಪುಟ್ಟಸ್ವಾಮಯ್ಯ, ಶ್ರೀಮತಿ ಲಕ್ಷ್ಮಮ್ಮನವರು. ನಾಯಕ ನಟರಾಗಿ ರಾಜ್ಕುಮಾರ್ ಅವರು ನಟಿಸಿದ ಮೊದಲ ಚಿತ್ರ ಯಾವುದು? ಬೇಡರ ಕಣ್ಣಪ್ಪ. ಯಾವ ಚಿತ್ರದ ಗಾಯನಕ್ಕೆ ರಾಜ್ಕುಮಾರ್ ಅವರಿಗೆ ರಾಷ್ಟ್ರ ಪ್ರಶಸ್ತಿ ದೊರಕಿದೆ? ಜೀವನ ಚೈತ್ರ ನಾದಮಯ ಗೀತೆ. ಕರ್ನಾಟಕ ಸರ್ಕಾರ ರಾಜ್ಕುಮಾರ್ ಅವರಿಗೆ ನೀಡಿದ ಅತ್ಯುಚ್ಚ ಪುರಸ್ಕಾರ ಯಾವುದು? 1992 ಕರ್ನಾಟಕ ಸರ್ಕಾರ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದರು. ಕೆಳಗಿನ ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿರಿ. ಕೆಳಗಿನ ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿದ್ದೇನೆ. ಹಾಗೆ 5-6 ವಾಕ್ಯಗಳಲ್ಲಿಯೂ ಸಹ ಉತ್ತರಿಸಿದ್ದೇನೆ. ಇದು ಅಭ್ಯಾಸದ ದೃಷ್ಟಿಯಿಂದ ಅನುಕೂಲಕರವಾಗುತ್ತದೆ. ಸಂದರ್ಭದ ಸೂಚನೆಯಂತೆ ಯಾರು ಯಾರಿಗೆ ಹೇಳಿದರು, ಯಾವ ಸಂದರ್ಭದಲ್ಲಿ ಹೇಳಿದರು ಅನ್ನುವಂತಹ ಪ್ರಶ್ನೆಗೂ ಸಹ ಉತ್ತರಿಸಿದ್ದೇನೆ. ಕೆಳಗಿನ ಪ್ರಶ್ನೆಗಳಿಗೆ 5-6 ವಾಕ್ಯಗಳಲ್ಲಿ ಉತ್ತರಿಸಿರಿ. ಸಂದರ್ಭ ಸಹಿತ ಸೂಚಿಸಿ ಉತ್ತರವನ್ನು ಬರೆಯುವಂತಹದ್ದು. ಬಿಟ್ಟ ಸ್ಥಳಗಳನ್ನು ಸೂಕ್ತ ಉತ್ತರಗಳಿಂದ ತುಂಬಿರಿ. ರಾಜ್ಕುಮಾರ್ ಅವರು ಜನಿಸಿದ್ದು ಗಾಜನೂರಿನಲ್ಲಿ 24 ಏಪ್ರಿಲ್ 1929. ಶ್ರೀಮತಿ ಪಾರ್ವತಮ್ಮ ಎಂಬುವರು ರಾಜ್ಕುಮಾರ್ ಅವರ ಶ್ರೀಮತಿಯವರು. ರಾಜ್ಕುಮಾರ್ ಅವರಿಗೆ ಮೊದಲಿಗೆ ಗುಬ್ಬಿ ವೀರಣ್ಣ ಅವರ ನಾಟಕ ಕಂಪನಿಯಲ್ಲಿ ಅಭಿನಯಿಸಿದ್ದರು. ಮೈಸೂರು ವಿಶ್ವವಿದ್ಯಾನಿಲಯವು ರಾಜ್ಕುಮಾರ್ ಅವರಿಗೆ ಗೌರವ ಡಾಕ್ಟರೇಟ್ ಪದವಿ ನೀಡಿದೆ. ಗಾನಗಂಧರ್ವ ಎಂಬುದು ರಾಜ್ಕುಮಾರ್ ಅವರ ಗಾಯನಕ್ಕೆ ನೀಡಿದ ಒಂದು ಬಿರುದಾಗಿದೆ. ಹೊಂದಿಸಿ ಬರೆಯಿರಿ. ಜನ್ಮಸ್ಥಳ ಗಾಜನೂರು, ಮೊದಲ ಹೆಸರು ಮುತ್ತುರಾಜ್, ಜೀವನ ಚೈತ್ರ ರಾಷ್ಟ್ರ ಪ್ರಶಸ್ತಿ, ಮೊದಲ ಚಿತ್ರ ಬೇಡರ ಕಣ್ಣಪ್ಪ, ಮೊದಲ ಗಾಯನ ಸಂಪತ್ತಿಗೆ ಸವಾಲ್. ಪದಗಳನ್ನು ಕೂಡಿಸಿ ಬರೆಯಿರಿ. ಮೇಲೆ ಪ್ಲಸ್ ಇಟ್ಟುಕೊಂಡು, ಮೇಲಿಟ್ಟುಕೊಂಡು. ಶುಭ್ರ ಪ್ಲಸ್ ಆಯಿತು, ಶುಭ್ರವಾಯಿತು. ಬಂಡೆ ಪ್ಲಸ್ ಅನ್ನು, ಬಂಡೆಯನ್ನು. ವಕಾರಗಮ ಸಂಧಿ, ಯಕಾರಗಮ ಸಂಧಿ. ಹಾಗೆ ಸವಿಗನ್ನಡ ಬಿಡಿಸಿ ಸಂಧಿಯನ್ನು ಹೆಸರಿಸುವಂತಹದ್ದು. ಸವಿ ಪ್ಲಸ್ ಕನ್ನಡ, ಸವಿಗನ್ನಡ. ಇದು ಆದೇಶ ಸಂಧಿ. ಮರವನ್ನು, ಮರ ಪ್ಲಸ್ ಅನ್ನು, ಮರವನ್ನು. ವಕಾರಗಮ ಸಂಧಿ. ನಾವು ಪ್ಲಸ್ ಎಲ್ಲ, ನಾವೆಲ್ಲ. ಲೋಪ ಸಂಧಿ. ದಾರಿ ಪ್ಲಸ್ ಅಲ್ಲಿ, ದಾರಿಯಲ್ಲಿ. ಯಕಾರಗಮ ಸಂಧಿ. ಒಂದು ಪ್ಲಸ್ ಒಂದು, ಒಂದೊಂದು. ಇದು ಲೋಪ ಸಂಧಿ. ಬೇಸಿಗೆ ಪದ್ಯ. ಅಭ್ಯಾಸಗಳು: ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ. ಸೂರ್ಯ ಏಕೆ ದುಡಿಯುತ್ತಿದ್ದಾನೆ? ಇಳೆಗೆ ಮಳೆ ತರಲು. ಭೂಮಿಯ ಪೋಷಕ ಯಾರು? ಸೂರ್ಯ. ಸೂರ್ಯ ಮರೆಯದೆ ಯಾವ ಕರ್ತವ್ಯ ಮಾಡುವನು? ಭೂಮಿಗೆ ಬಿಸಿಲು ಬೆಳಕು ನೀಡುವಂತಹ ಕರ್ತವ್ಯವನ್ನ ಮಾಡುವನು. ಬಿರು ಬಿಸಿಲಿಗೆ ಯಾವುವು ಕಂಗಾಲಾಗಲಿಲ್ಲ? ಮರ, ಗಿಡ, ಪೊದೆ, ಬಳ್ಳಿಗಳು. ಸೂರ್ಯನಿಂದ ಮಕ್ಕಳು ಕಲಿಯಬೇಕಾದದ್ದು ಏನು? ಕಷ್ಟಕ್ಕೆ ಹೆದರದೆ ನಮ್ಮ ಕರ್ತವ್ಯ ನಾವು ಮಾಡುತ್ತಾ ಇರಬೇಕು ಅಂತ ಸೂರ್ಯನಿಂದ ಮಕ್ಕಳು ಕಲಿಯಬೇಕಾಗಿರುವಂತಹದ್ದು. ಕೆಳಗಿನ ಪದಗಳಿಗೆ ತಲಾ 2 ಸಮಾನಾರ್ಥಕ ಪದಗಳನ್ನು ಬರೆಯಿರಿ. ಸೂರ್ಯ, ಭಾನು, ರವಿ. ಇಳೆ, ಧರೆ, ಭೂಮಿ. ಪ್ರಕೃತಿ, ನಿಸರ್ಗ, ಪರಿಸರ. ಸಂಭ್ರಮ, ಸಡಗರ, ಉತ್ಸಾಹ. ಈ ಪದಗಳನ್ನು ಬಳಸಿ ಸ್ವಂತ ವಾಕ್ಯ ಬರೆಯಿರಿ. ಪದಗಳನ್ನು ಬಳಸಿ. ಪೋಷಕರು. ಮಕ್ಕಳಿಗೆ ಪೋಷಕರು ಬಹಳ ಮುಖ್ಯ. ಕರ್ತವ್ಯ: ಮಕ್ಕಳು ತಂದೆ ತಾಯಿಯನ್ನು ನೋಡಿಕೊಳ್ಳುವುದು ಕರ್ತವ್ಯವಾಗಿದೆ. ಸಂಭ್ರಮ: ಹಬ್ಬದಲ್ಲಿ ಮನೆಯ ಸಂಭ್ರಮದಲ್ಲಿ ಕೂಡಿರುತ್ತದೆ. ಧನ್ಯತೆ: ಸಹಾಯ ಮಾಡಿದವರಿಗೆ ಧನ್ಯತೆಯನ್ನು ಕೋರು. ಬೇಸಿಗೆ ಪದ್ಯದ ಸಾರಾಂಶವನ್ನು ನಿಮ್ಮ ಮಾತುಗಳಲ್ಲಿ ಬರೆಯಿರಿ.
ಪ್ರಕೃತಿಯಲ್ಲಿ ಸೂರ್ಯ, ಭೂಮಿ ಬಹಳಷ್ಟು ಪ್ರಾಮುಖ್ಯತೆಯನ್ನು ಪಡೆಯುತ್ತವೆ. ಭೂಮಿಯು ಸೂರ್ಯನನ್ನು ಸುತ್ತುತ್ತಾ ಇರುತ್ತದೆ. ಭೂಮಿಯ ಮೇಲೆ ವಾಸಿಸುವ ಮನುಷ್ಯನಿಗೆ ಚಳಿ, ಮಳೆ, ಗಾಳಿ ಈ ರೀತಿಯ ಅನುಭವವಾಗಲು ಸೂರ್ಯ ಬೇಕು. ಬೇಸಿಗೆ ಪದ್ಯದ ಸಾರಾಂಶವನ್ನು ನಿಮ್ಮ ಮಾತುಗಳಲ್ಲಿ ಬರೆಯಿರಿ. ಸೂರ್ಯ ಚಂದ್ರರ ಕುರಿತು ಪದ್ಯಗಳನ್ನು ಸಂಗ್ರಹಿಸಿ ಬರೆಯಿರಿ. ಸೂರ್ಯ ಚಂದ್ರ ಯೋಜನೆಯಲ್ಲಿ ಚಂದ್ರನ ಕುರಿತು ಇರುವಂತಹ ಒಂದು ಪದ್ಯವನ್ನು ಸಂಗ್ರಹಿಸಿದ್ದೇನೆ ಹಾಗೂ ರಾಷ್ಟ್ರ ಲಾಂಛನಗಳ ಚಿತ್ರಗಳನ್ನು ಕೂಡ ಚಿತ್ರಿಸಿದ್ದೇನೆ. ಬಾವುಟ, ರಾಷ್ಟ್ರ ಲಾಂಛನ, ರಾಷ್ಟ್ರ ಪಕ್ಷಿ, ರಾಷ್ಟ್ರ ಪ್ರಾಣಿ, ರಾಷ್ಟ್ರ ಪುಷ್ಪ ಇವುಗಳ ಚಿತ್ರವನ್ನು ಬರೆದು ಬಣ್ಣವನ್ನು ತುಂಬಿರಿ. ಪ್ರಕೃತಿಗೆ ಸಂಬಂಧಿಸಿದ ಕವಿತೆಗಳನ್ನು ಸಂಗ್ರಹಿಸಿ ಓದಿರಿ. ಮಂಗಳ ಗ್ರಹದಲ್ಲಿ ಪುಟ್ಟಿ. ಬಿಟ್ಟ ಸ್ಥಳವನ್ನು ತುಂಬಿರಿ. ಒಂದಿನ ಇದ್ದಕ್ಕಿದ್ದಂತೆ ಪುಟ್ಟಿಗೆ ರೆಕ್ಕೆ ಬಂದಿತು. ಆರುತ್ತ ತೇಲುತ್ತಾ ಮುಂದಕ್ಕೆ ಸಾಗಿ ಚಂದ್ರನ ಮಡಿಲನ್ನು ಸೇರಿದಳು. ಪುಟ್ಟಿಯೇ ನಮ್ಮಿ ಮಂಗಳ ಗ್ರಹದ ದುರಂತ ಕಥೆಯನ್ನು ಕೇಳಿ ತಿಳಿ. ಹಸಿರನ್ನು ಅಳಿಸದೆ ಗಿಡಮರ ಬೆಳೆಸಿ ಉಳಿಸುವೆನೆಂದಳು ಈ ಧರೆಯ. ಒಂದು ವಾಕ್ಯದಲ್ಲಿ ಉತ್ತರಿಸಿ. ಪುಟ್ಟಿಗೆ ಯಾರ ಹಾಗೆ ಹಾರುವ ಮನಸ್ಸಿತ್ತು? ಹಕ್ಕಿಯಂತೆ. ಚಂದ್ರನ ಬಿಟ್ಟು ಮೇಲೆ ಹಾರಿದ ಪುಟ್ಟಿ ಎಲ್ಲಿಗೆ ಸೇರಿದಳು? ಮಂಗಳನ ಅಂಗಳಕ್ಕೆ ಸೇರಿದಳು. ಪುಟ್ಟಿ ಯೋಗಿಗೆ ಏನೆಂದು ಕೇಳಿದಳು? ನೀನು ಹೇಗೆ ಇಲ್ಲಿಗೆ ಬಂದೆ? ಮಂಗಳ ಗ್ರಹದಲ್ಲಿ ಬರ ಏಕೆ ಬಂದಿತು? ಆಗಿನ ಜನತೆಯು ನಾಡನ್ನು ಕಟ್ಟಲು ಮರಗಳನ್ನು ಕಡಿದು ಹಾಕಿದರು. ಹಾಗಾಗಿ ಬರಗಾಲ ಬಂದಿತು. ಪುಟ್ಟಿ ಜನರಲ್ಲಿ ಏನನ್ನು ಉಳಿಸಲು ಬೇಡಿದಳು? ಹಸಿರನ್ನು ಉಳಿಸಲು ಬೇಡಿದಳು. ಹಾಗೆ ಪದ್ಯಭಾಗವನ್ನು ಪೂರ್ಣಗೊಳಿಸಿ. ಆಗಸದಲ್ಲಿ ಹಾರುವುದೆಂದರೆ ಪುಟಾಣಿ ಪುಟ್ಟಿಗೆ ಬಲು ಇಷ್ಟ. ರೆಕ್ಕೆಗಳಿಲ್ಲದೆ ಹಾರಲು ಹೋದರೆ ಆಗದೆ ತೊಂದರೆ, ಇದು ಕಷ್ಟ. ಮಳೆ ಬೆಳೆ ಕಾಣದೆ ಜೀವಿಯು ಅಳಿದು ಬಂದಿತು ನಮಗೆ ಇಂಥ ಸ್ಥಿತಿ. ನಿಮ್ಮ ಭೂಮಿಯಲ್ಲಿ ಗಿಡ ಮರ ಅಳಿದರೆ ಮುಂದೆ ಬಂದು ದಿನ ಇದೇ ಗತಿ. ಸಿ.ಎಂ. ಗೋಪಾಲಇಂದರೆಡ್ಡಿಯವರ ಸ್ಥಳ, ಕಾಲ, ಕೃತಿಗಳ ವಿವರವನ್ನು ತಿಳಿಸಿರಿ. ನಾಮಪದ, ನಾಮಪ್ರಕೃತಿ ಮತ್ತು ವಿಭಕ್ತಿ ಪ್ರತ್ಯಯಗಳನ್ನು ಗುರುತಿಸಿ ಬರೆಯಿರಿ. ಗಗನ ಎನ್ನುವಂತಹದ್ದು ನಾಮಪ್ರಕೃತಿ. ಅನ್ನು ದ್ವಿತೀಯ ವಿಭಕ್ತಿ ಪ್ರತ್ಯಯ, ದ್ವಿತೀಯ ಅನ್ನು, ಗಗನವನ್ನು. ಶಾಲೆ ನಾಮಪ್ರಕೃತಿ. ಇಂದ ತೃತೀಯ ಇಂದ, ಶಾಲೆಯಿಂದ. ಕೊಟ್ಟಿರುವ ವಾಕ್ಯಗಳಲ್ಲಿರುವ ಗುಣವಾಚಕ ಅಂದರೆ ವಿಶೇಷಣಗಳನ್ನು ಗುರುತಿಸುವಂತಹದ್ದು. ರಫೀಕನದ್ದು ದೊಡ್ಡ ಮನೆ. ದೊಡ್ಡ ಎನ್ನುವಂತಹದ್ದು ಒಂದು ವಿಶೇಷಣ. ಅವಳಿಗೆ ಹಸಿರು ಬಣ್ಣ ಇಷ್ಟ. ಹಸಿರು. ಪುಟ್ಟಿಯು ಕಂಡಳು ಕೆಂಪು ಬಂಡೆಯನ್ನು. ಅಂದರೆ ಇಲ್ಲಿ ಬಣ್ಣ ಮತ್ತು ಗಾತ್ರಗಳ ಒಂದು ವಿಶೇಷತೆಯನ್ನು ನೋಡಬಹುದು. ಕೊಟ್ಟಿರುವ ವಾಕ್ಯಗಳಲ್ಲಿ ಸಂಖ್ಯಾವಾಚಕಗಳನ್ನು ಗುರುತಿಸಿ ಬರೆಯಿರಿ. ಡೇವಿಡ್ನ ಊರಿನಲ್ಲಿ 100 ಹಸುಗಳಿವೆ. 100 ಸಂಖ್ಯೆಯ ವಾಚಕ. ಪೂರ್ಣಚಂದ್ರನು ಬೆಳಗ್ಗೆ 5 ಗಂಟೆಗೆ ಹೇಳುತ್ತಾನೆ. 5. ಒಂದು ದಿನ ಇದ್ದಕ್ಕಿದ್ದಂತೆ ಪುಟ್ಟಿಗೆ ರೆಕ್ಕೆಯು ಬಂದಿತು. 1 ಎನ್ನುವಂತಹದ್ದು ಸಂಖ್ಯಾವಾಚಕ. ಕೊಟ್ಟಿರುವ ಘಟನೆಯನ್ನ ಓದಿ ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರಿಸಬೇಕಾಗುತ್ತದೆ. ಕೆಳಗಿನ ವಾಕ್ಯಗಳನ್ನು ಗಮನಿಸಿರಿ. ನೀ ಹೋದ ಮರುದಿನ. ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಯಾರು ಹೋದ ಮೇಲೆ ನಮ್ಮ ಬದುಕು ಮೊದಲಿನಂತೆ ಆಗಿದೆ ಎಂದು ಕವಿ ಹೇಳಿದ್ದಾರೆ? ಬಾಬಾ ಸಾಹೇಬ್ ಅಂಬೇಡ್ಕರ್. ಕವಿ ಯಾವುದು ಪ್ರತಿನಿತ್ಯ ತಪ್ಪಿಲ್ಲ ನಮಗೆ ಎಂದಿದ್ದಾರೆ? ಸುದ್ದಿ ಸಂಭ್ರಮವು, ಕೇಕುವುದು ಇವೆಲ್ಲವೂ ಕೂಡ ತಪ್ಪಿಲ್ಲ ಅಂತ ಹೇಳಿದ್ದಾರೆ. ಕವಿ ಏನನ್ನು ಕಳೆದುಕೊಂಡ
ಬರಡು ಗಿಡ ನಾವು ಎಂದಿದ್ದಾರೆ. ಕೈ ಕಾಲು ಕಿವಿ ಮೂಗು ಮೈ ಮನಸ್ಸು ತಲೆ ಕಣ್ಣುಗಳನ್ನ ಕಳೆದುಕೊಂಡವರಂತೆ ನಾವು ಎಂದಿದ್ದಾರೆ. ಹಾಗೆ ತಾಳಿ ತಾಳಿ ಒಮ್ಮೆ ಏನಾಗಿ ಕುಟುಕುವನು ಅಂತ ನೋಡೋಣ ಅನ್ನುವಂಥ ಪ್ರಶ್ನೆಗೆ, ಸಾಮಾನ್ಯ ಬಡಜೀವಿಯು ದೌರ್ಜನ್ಯವನ್ನ ಕುಟುಕುವನು. ನೀ ಹೋದ ಮರುದಿನ ಪದ್ಯವನ್ನ ಬರೆದವರು ಯಾರು? ಡಾಕ್ಟರ್ ಚೆನ್ನಣ್ಣ ವಾಲಿಕಾರ. ಸ್ವಂತ ವಾಕ್ಯದಲ್ಲಿ ಬಳಸಿರಿ. ಸ್ವಂತ ವಾಕ್ಯದಲ್ಲಿ ಉತ್ತರವನ್ನು ಬರೆಯುವುದು. ಸ್ವಾತಂತ್ರ್ಯ. ಭಾರತ ದೇಶಕ್ಕೆ ಬ್ರಿಟಿಷರಿಂದ ಸ್ವಾತಂತ್ರ್ಯ ಸಿಕ್ಕಿತು. ಬದುಕು. ಭೂಮಿಯ ಮೇಲೆ ಎಲ್ಲ ಸಕಲ ಪ್ರಾಣಿಗಳಿಗೂ ಬದುಕುವ ಹಕ್ಕಿದೆ. ಸಂಭ್ರಮ. ಸಂಭ್ರಮದಿಂದ ಹಬ್ಬವನ್ನು ಆಚರಿಸಿದೆವು. ಕುಟುಕು. ಶಿಕ್ಷಕರು ನನ್ನ ತಲೆಗೆ ಕುಟುಕಿದರು. ಪದ್ಯದ ಸಾರಾಂಶವನ್ನು ಬರೆಯುವಂತಹದ್ದು. ಪದ್ಯ ಭಾಗವನ್ನು ಪೂರ್ಣಗೊಳಿಸಿರಿ. ಮಗು ಮತ್ತು ಹಣ್ಣುಗಳು. ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಕವಿಯ ಪ್ರಕಾರ ಮಗು ಏನಾಗಬೇಕು? ಹಣ್ಣಿನಂತಾಗಬೇಕು. ಮಗು ಯಾವ ಹಣ್ಣಿನ ಹಾಗೆ ಬಾಗಬೇಕು? ಬಾಳೆಹಣ್ಣಿನ ಹಾಗೆ ಬಾಗಬೇಕು. ಯಾವ ಹಣ್ಣಿನಂತೆ ಕುಗ್ಗಬೇಕು ಎಂದು ಕವಿಗಳು ಹೇಳುತ್ತಾರೆ? ನಿಂಬೆಹಣ್ಣು. ಅಪರೂಪವಾದ ಹಣ್ಣು ಯಾವುದು? ಅಂಜೂರದ ಹಣ್ಣು. ಕಮರಿರುವ ಕಣ್ಣುಗಳಿಗೆ ಹೇಗೆ ಕಾಣಬೇಕು? ಅರಳಿಸಿದ ದಾಳಿಂಬೆಯ ಹಾಗೆ ಕಾಣಬೇಕು. ತಳತಳ ಕೆಂಡ ಬಣ್ಣ ಮಣಿಮಣಿ. ಅಬ್ಬಿಕೋ ದ್ರಾಕ್ಷಿ ಬಳ್ಳಿಯ ಹಾಗೆ. ಎಲ್ಲರಿಗೂ ದಕ್ಕುವ ಎಲಚಿಯಾಗು. ಬೆಲೆಯ ರಾಕೇಟು ಯಾನ ಹೊರಡದಿರು. ಸರಿಗಾತ್ರವಾಗಿ ಸಮನಿಸಲಿ ನಿನ್ನತನ. ಈ ಪದಗಳನ್ನು ಬಿಡಿಸಿ ಬರೆಯಿರಿ. ಹಣ್ಣಿನಂಗಡಿ. ಹಣ್ಣಿನ ಪ್ಲಸ್ ಅಂಗಡಿ ಹಣ್ಣಿನಂಗಡಿ. ಕಣ್ಣರಳಿಸು. ಕಣ್ ಪ್ಲಸ್ ಅರಳಿಸು ಕಣ್ಣರಳಿಸು. ತುಂಟರು ಪ್ಲಸ್ ಎಸೆಯುವ ತುಂಟರೆಸೆಯುವ. ಹುಳಿ ಪ್ಲಸ್ ಕಟ್ಟುವುದು ಹುಳಿಗಟ್ಟುವುದು. ನಿನ್ನೊಳಗೆ. ನಿನ್ನ ಪ್ಲಸ್ ಒಳಗೆ ನಿನ್ನೊಳಗೆ. ಅಪರೂಪ ಪ್ಲಸ್ ಆಗು ಅಪರೂಪವಾಗು. ಪದ್ಯಭಾಗವನ್ನು ಪೂರ್ಣಗೊಳಿಸಿ ಬರೆಯಬೇಕು. ಪೂರಕ ಪಾಠಕಗಳು. ರಾಘವ ಎಂದು ಪ್ರಸಿದ್ಧರಾದವರು ಯಾರು? ಮಹಮ್ಮದ್ ಪೀರ್. ಮಹಮ್ಮದ್ ಪೀರ್ ಅವರು ಯಾರ ಆಶ್ರಯದಲ್ಲಿ ಬೆಳೆದರು? ಸೋದರ ಮಾವನ ಆಶ್ರಯದಲ್ಲಿ. ಮಹಮ್ಮದ್ ಪೀರ್ ಅವರಿಗೆ ನಾಟಕದ ಅಭಿರುಚಿ ಯಾವಾಗ ಹತ್ತಿತು? ವೆಸ್ಲಿಯನ್ ಮಿಷನ್ ಹೈಸ್ಕೂಲಿನಲ್ಲಿ ಓದುತ್ತಿರುವಾಗ. ಮಹಮ್ಮದ್ ಪೀರ್ ಅವರು ಯಾವ ಪಾತ್ರಗಳು ವಿಶೇಷ ಖ್ಯಾತಿಗೆ ಪಾತ್ರವಾಗಿದೆ? ಸಂಸಾರ ನೌಕೆ, ಸುಂದರ ಶಹಜಾನ್ ನಾಟಕ, ದಾರ ಗೌತಮ ಬುದ್ಧ, ಗೌತಮ ಪಾತ್ರ. ಮಹಮ್ಮದ್ ಪೀರ್ ಅವರ ತಂದೆ ತಾಯಿಯ ಹೆಸರೇನು? ಪೈಲ್ವಾನ್ ಮೊಹಿಯುದ್ದೀನ್. ತಾಯಿ ಮುಬರಕ್ಬಿ. ಅವ್ವ. ಪದ್ಯ. ಕವಯಿತ್ರಿಯು ತಾಯಿಯ ಪಾದಕ್ಕೆ ಏನು ತರುತ್ತಾಳೆ? ಹೂವು. ಜಗತ್ತಿನಲ್ಲಿ ಮಿಗಿಲಾದುದು ಯಾವುದು? ತಾಯಿಯ ಹರಕೆ. ತಾಯಿ ಮಗುವಿಗೆ ಏನನ್ನು ಕಲಿಸುತ್ತಾಳೆ? ವಿದ್ಯೆ, ಬುದ್ಧಿ, ಸಿದ್ಧಿ. ಮಗು ಬಿದ್ದಾಗ ತಾಯಿ ಹೇಗೆ ರಮಿಸುತ್ತಾಳೆ? ಓಡಿ ಬಂದು ಎತ್ತುಕೊಂಡು ಸಂತೈಸುತ್ತಾಳೆ. ತಾಯಿ ಮಗುವಿಗೆ ಏನನ್ನು ಕುಡಿಸುತ್ತಾಳೆ? ತನ್ನ ಎದೆ ಹಾಲನ್ನು ಕುಡಿಸುತ್ತಾಳೆ. ಧನ್ಯವಾದಗಳು.